ವೆಲ್ಕಮ್ ಬ್ಯಾಕ್. ಈಗಾಗಲೇ ಕಾವೇರಿಯ ನೀರನ್ನ ಬೆಂಗಳೂರಿನಾದ್ಯಂತ ಕೂಡ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ 6ನೇ ಹಂತದ ಪ್ರಾಜೆಕ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆ. KRS ಡ್ಯಾಮ್ನಲ್ಲಿ ಅನುಮತಿಯನ್ನ ಪಡೆಯದೆ ಮಣ್ಣು ಪರೀಕ್ಷೆನ ಮಾಡಲಾಯ್ತಾ ಅಂತ ಡೀಟೇಲ್ಸ್ ಕೊಡ್ತೀವಿ. ಆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಡ್ಯಾಮ್ ಒಳಗೆ ಯಂತ್ರವನ್ನ ಬಳಸಿ ಖಾಸಗಿ ಕಂಪನಿಯಿಂದ ಮಣ್ಣು ಪರೀಕ್ಷೆ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕಾವೇರಿ ನೀರಾವರಿ ನಿಗಮದ ಅನುಮತಿಯನ್ನ ಪಡೆಯದೆ ಈ ಪರೀಕ್ಷಾ ಕಾರ್ಯವನ್ನ ನಡೆಯಲಾಗಿದೆ ಅಂತ ಬೆಂಗಳೂರು ನೀರು ಸರಬರಾಜು ಮಂಡಳಿಯಿಂದ ಈ ಕಾರ್ಯ ಆಗಿದೆ ಅಂತ ಕಳೆದ ವಾರ ಅಷ್ಟೇ ಸರ್ವೆ ಕಾರ್ಯಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ರೈತರ ವಿರೋಧಕ್ಕೆ ಮಣಿದು ಸರ್ವೆಯನ್ನ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ರು. ಆದ್ರೆ ಈಗ ಕದ್ದು ಮುಚ್ಚಿ ಕಳ್ಳಬೇಕಿನ ರೀತಿಯಲ್ಲಿ ಖಾಸಗಿ ಕಂಪನಿಯವರು ಕೆಲಸ ಮಾಡಿದ್ದಾರೆ ಅನ್ನೋದು ರೈತರ ಆರೋಪ. ಇನ್ಫ್ಯಾಕ್ಟ್ ಕಾವೇರಿ ನೀರಾವರಿ ನಿಗಮಕ್ಕೆ ಈ ವಿಚಾರ ಗೊತ್ತಿರ್ಲಿಲ್ವಾ, ಗೊತ್ತಿದ್ದು ಸುಮ್ಮನಿದ್ರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಯಾರಂದ್ರೆ ಅವರು ಒಳಗಡೆ ಹೋಗಿ ಸಾಯಿಲ್ ಟೆಸ್ಟ್ ಅನ್ನ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಸಾಯಿಲ್ ಟೆಸ್ಟ್ ಆಗಿದೆ ಅಂತ ಅಂದ್ರೆ ಅರ್ಥ ಅಂದ್ರೆ ಪೈಪ್ಲೈನ್ಗಳ ಮೂಲಕ ಕಾವೇರಿ ಪ್ರಾಜೆಕ್ಟ್ ಟೇಕ್ ಆಫ್ ಮಾಡೋದಕ್ಕೆ ತೆರೆಮರೆಯ ಸಿದ್ಧತೆಗಳು ಆಗ್ತಾ ಇದೆ ಅಂತ. ನೋಡಿ, ಮುಖ್ಯವಾದಂತಹ ಉದ್ದೇಶ ಏನು ಅಂದ್ರೆ ಬೆಂಗಳೂರು ನಗರ ಬೆಳೀತಾ ಇರೋದ್ರಿಂದ ಇಲ್ಲಿ ಎಷ್ಟೋ ಹಂತದ ಯೋಜನೆಗಳನ್ನು ತರ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಂತಹ ಸರ್ಕಾರಗಳು ಕಾವೇರಿ ನೀರಿನ ವಿಚಾರವಾಗಿ 6th ಲೈನ್ ಪ್ರಾಜೆಕ್ಟ್ ಅನ್ನು ಮಾಡ್ತೀವಿ ನಾವು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಸೊ ಇದಕ್ಕೆ ವಿರೋಧ ಯಾಕೆ ರೈತರಿಂದ ಅಂತ ಹೇಳಿದ್ರೆ ಫಲವತ್ತಾದಂತಹ ಭೂಮಿ ಇಲ್ಲಿ ನಾಶ ಆಗುತ್ತೆ, ಪೈಪ್ಲೈನ್ಗಳ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ಗಳನ್ನು ಮಾಡಬೇಡಿ ನೀವು ಅನ್ನೋದು ವಿರೋಧ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಯಾವಾಗ ಆಗಿರುವಂತಹ ಟೆಸ್ಟ್ ಇದು, ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ನಿನ್ನೆ ಸಂಜೆ ಅಷ್ಟೇ ಕೂಡ ಈ ಒಂದು ಸಾಯಿಲ್ ಟೆಸ್ಟ್ಗೆ ಒಂದು ಕಂಪನಿ ಮುಂದಾಗಿರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಕಾವೇರಿ ನೀರಿನ 6ನೇ ಹಂತದ ಯೋಜನೆಯನ್ನ ಮಾಡೋ ನಿಟ್ಟಿನಲ್ಲಿ ಕೂಡ ಈ ಒಂದು ಕೆಲಸವನ್ನ ಮಾಡಲಾಗಿರುವಂತದ್ದು. ಕಳೆದ ವಾರ ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಮತ್ತೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ ಬಳಿಕವಾಗಿ ಅವರೆಲ್ಲರೂ ಕೂಡ ವಾಪಸ್ ಹೋಗಿದ್ರು. ಆದ್ರೆ ಇದೀಗ ಸಾಯಿಲ್ ಟೆಸ್ಟ್ಗೆ ಮುಂದಾಗಿರುವುದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಏನು ಡ್ಯಾಮ್ ನಿಂದ ನೇರವಾಗಿ 6ನೇ ಹಂತದ ಯೋಜನೆಯನ್ನ ಮಾಡಬೇಕು ಅಂತೇಳಿ ಕೂಡ ರಾಜ್ಯ ಸರ್ಕಾರ ಅಂದ್ಕೊಂಡಿರುವಂತದ್ದು. ರೈತರ ವಿರೋಧ ಏನಂತಂದ್ರೆ ನೀವು ನದಿಯಿಂದ ಬೇಕಾದ ನೀರು ತಗೊಂಡೋಗಿ, ಆದ್ರೆ ಡ್ಯಾಮ್ ನಿಂದ ನೇರವಾಗಿ ತಗೊಂಡು ಹೋಗೋಕೆ ನಮಗೆ ಸಾಕಷ್ಟು ವಿರೋಧ ಇದೆ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳೋದನ್ನ ಕಾದು. ಧನ್ಯವಾದ ತಮ್ಮ ಮಾಹಿತಿಗಾಗಿ.